टीवी न्यूज पर स्वागत है आप सभी दर्शकों का। मैं हूं आपके साथ सिमरन। पीछे लो ओ भाई बीच में दे बीच में वहाँ बीच में दो ಬಿಜಾಪುರ ಬಂದ ಕರೆಗೆ ಹೋಗ್ಬಿಟ್ಟು ಎಲ್ಲಾ ಸಂಘಟನೆಗಳು ಬಂದ್ ಕಿಸಿ ಒಂದ್ ಸಹಕಾರ ಮಾಡ ಬಿಜಾಪುರ್ನಾಗ ಒಂದೊಂದ್ ಸಂಧಿನೂ ಕೂಡ ಇವತ್ತ ಬಂದಾಗಿದೆ. ಯಶಸ್ವಿಯು 100% ಆಗಿದೆ. ಯಾಕಂದ್ರೆ ಮೊನ್ನೆ ಪಾರ್ಲಿಮೆಂಟ್ನಾಗ ಏನ ಅಮಿತ್ ಶಾ ಅವರು ಆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಿಕ ಶಬ್ದಗಳನ್ನು ಯೂಸ್ ಮಾಡಿದಕ್ಕೆ ನಾವೆಲ್ಲರಿಗೆ ನೋವು ಉಂಟಾಗಿದೆ. ಆದ್ರಿಂದ ಅಮಿತ್ ಶಾ ತಕ್ಷಣದಿಂದ ರಾಜೀನಾಮೆ ಕೊಡ್ಬೇಕಂತ ಅವರಲ್ಲಿ ನಾವು ಮನವಿ ಮಾಡ್ಕೋತೀವಿ. ಇಲ್ಲಿಲ್ಲ ಅಂದ್ರ ಇಡೀ ರಾಜ್ಯದಂತೆ ಅಲ್ಲ, ಇಡೀ ರಾಷ್ಟ್ರದಂತೆ ನಾವು ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಸಿದ್ಧದೀವಿ ಅಂತ ಹೇಳಿ ಇವತ್ತು ಸುಮಾರು ಒಂದು 25-30 ಸಾವಿರ ಜನ ಕೂಡಿಕೇಸಿ ಎಲ್ಲಾ ರೀತಿಯಿಂದ ಬಂದ್ ಯಶಸ್ವಿ ಮಾಡಿ ನಾವು ಈ ಸಂಘಟನೆ. ನಾನು ಡಾಕ್ಟರ್ ಪ್ರಭುಗೌಡ ಅಂತ ಹೇಳಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಮೊನ್ನೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಶ್ರೀ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು, ಅವರನ್ನ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ತಕ್ಷಣದಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ತಾವು ಮಾಡಿದಂತ ಒಂದು ಅಪರಾಧಕ್ಕೆ ಕ್ಷಮೆಯನ್ನು ಕೋರ್ಬೇಕಂತ ಹೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದೀವಿ. ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇರುವಂತಹ ಸಮಗ್ರ ಎಲ್ಲ ಜನಾಂಗದ ನಾಯಕರುಗಳಿಗೆ ಮತ್ತು ಸಮಾಜದವರಿಗೆ ಅಭಿನಂದಿಸಿ ಈ ಒಂದು ಹೋರಾಟ ಅವರು ಎಲ್ಲಿವರೆಗೆ ತಮ್ಮ ರಾಜೀನಾಮೆಯನ್ನು ಕೊಡುವುದಿಲ್ಲೋ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ನಡೀತಾ ಮಾತನ್ನು ಹೇಳಿ ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ. ಇವತ್ತು ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಹೇಳಿಕೆಯನ್ನು ಖಂಡಿಸಿ ಇಡೀ ಜಿಲ್ಲೆಯಾದ್ಯಂತ ಅಹಿಂದ ಸಂಘಟನೆ, ಎಲ್ಲಾ ಮುಖಂಡರುಗಳು, ದಲಿತ ಸಂಘಟನೆ ಹಾಗೂ ಎಲ್ಲಾ ಮುಂಚೂಣಿಯ ಎಲ್ಲಾ ಸಂಘಟನೆಗಳು ಕೂಡ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।